ಮಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಕಡಲ್ಕೊರೆತದ ಆತಂಕ ಈಗ ಹೆಚ್ಚಾಗ್ತಾ ಇದೆ. ಬಟ್ಟಪ್ಪಾಡಿ ಕಡಲ ತಡಿಯಲ್ಲಿ ಈಗ ಕಡಲ್ಕೊರೆತದ ಭೀತಿ ಎದುರಾಗಿದೆ. ಇಂದೋ ನಾಳೆಯೋ ಮನೆಗಳು ಸಮುದ್ರ ಪಾಲಾಗುವಂತ ಆತಂಕ ಕೂಡ ಅಲ್ಲಿ ವಾಸ ಮಾಡ್ತಾ ಇರುವಂತ ನಿವಾಸಿಗಳಲ್ಲಿ ಹೆಚ್ಚಾಗ್ತಾನೆ ಇದೆ. ಬಟ್ಟಪ್ಪಾಡಿ ಕಡಲ ಕಿನಾರೆಗೆ ಭಾರೀ ಗಾತ್ರದ ಅಲೆಗಳು ಈಗ ಅಪ್ಪಳಿಸ್ತಾ ಇದ್ದಾವೆ. ಹೀಗಾಗಿ ಕಡಲ್ಕೊರೆತ ಅಂತ ಮಳೆಗಾಲ ಅಂತ ಬಂತು ಅಂದ್ರೆ ಕಡಲ್ ತೀರದಲ್ಲಿ ಇರುವಂತಹ ಜನರಿಗೆ ಇದೇ ಒಂದು ದೊಡ್ಡ ಸಮಸ್ಯೆ. ಕಡಲ್ಕೊರೆತದಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ. ಕಳೆದ ವರ್ಷ ರಸ್ತೆ ಸಂಪರ್ಕ ಕಡಿತಗೊಂಡಿರುವಂತಹ ಬಟ್ಟಪ್ಪಾಡಿ ಪ್ರದೇಶ ಏನಿದೆ, ಇಲ್ಲಿ ಈಗ ಜನರಿಗೆ ಆತಂಕ ಹೆಚ್ಚಾಗ್ತಾ ಇದೆ. ಭಾರೀ ಗಾತ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇದ್ದಾವೆ. ಕಳೆದ ಬಾರಿ ಸಮುದ್ರದ ಪಾಲಾಗಿದ್ವು 4 ಮನೆಗಳು. ಹಾಗಾಗಿ ಈಗ ಇವತ್ತೋ ನಾಳೆನೋ ನಮ್ಮನೆ ಕೂಡ ಸಮುದ್ರದ ಪಾಲಾಗ್ಬಿಡುತ್ತೆ ಅನ್ನುವಂಥ ಆತಂಕದಲ್ಲಿ ಬಟ್ಟಪ್ಪಾಡಿ ಕಡಲ ತೀರದ ನಿವಾಸಿಗಳಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಪ್ರತಿ ಬಾರಿ ಕೂಡ ಮಳೆ ಬರುವಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇರ್ಬೋದು, ಇಂತಹ ಸಮಸ್ಯೆ ಕಡಲ್ ತೀರದಲ್ಲಿ ನಿವಾಸಿಗಳೇನಿದ್ದಾರೆ ಅವರಿಗೆ ಇದ್ದದ್ದೇ. ಹಾಗಾಗಿ ಕಡಲ್ಕೊರೆತದ ಸಮಸ್ಯೆಯನ್ನು ಹೇಗೆ ಸರಿಪಡಿಸ್ತಾರೆ ಅನ್ನೋದನ್ನು ಕೂಡ ಸದ್ಯಕ್ಕೆ ಜನರಲ್ಲಿರುವಂಥ ಆತಂಕ. ಈ ಕುರಿತಂತೆ ಡೀಟೇಲ್ಸ್ ಕೊಡೋದಕ್ಕೆ ಅಂತ ನಮ್ಮ ಪ್ರತಿನಿಧಿ ಆದಿತ್ಯ ಅವರು ಅಲ್ಲಿ ಮಾತನಾಡಿದ್ದಾರೆ. ಕಡಲ್ ತೀರದಲ್ಲಿ ನಿಂತ್ಕೊಂಡು ಏನು ಡೀಟೇಲ್ಸ್ ಇದೆ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಮಳೆಯ ಆರ್ಭಟ ಅನ್ನುವಂಥದ್ದು ಬಹಳಷ್ಟು ಜೋರಾಗಿದೆ. ಇವತ್ತು ಜಿಲ್ಲಾಡಳಿತ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಇದರೊಂದಿಗೆ ಸಮುದ್ರ ತೀರ ಎಷ್ಟರ ಮಟ್ಟಿಗೆ ಪ್ರಕ್ಷುಬ್ಧಗೊಂಡಿದೆ ಅನ್ನುವಂಥದ್ದನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಸದ್ಯ ನಾನು ಮಂಗಳೂರಿನ ಉಳ್ಳಾಳ ಭಾಗದಲ್ಲಿರುವಂಥ ಬಟ್ಟಪ್ಪಾಡಿಯ ಕಡಲ ಕಿನಾರೆಯಲ್ಲಿದ್ದೇನೆ. ಇಲ್ಲಿನ ಅನೇಕ ಮನೆಗಳು ಈ ಕಡಲ ಅಬ್ಬರದಿಂದ ಈಗ ಆತಂಕದಲ್ಲಿದೆ. ಅದರೊಂದಿಗೆ ಯಾವಾಗ ಸಮುದ್ರ ಪಾಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ನಿನ್ನೆ ಮೊನ್ನೆಯಲ್ಲಿ ಇದ್ದಂಥ ಭೂಪ್ರದೇಶ ಇವತ್ತು ಇಲ್ಲಿ ಇಲ್ಲವಾಗಿದೆ. ಎಲ್ಲವೂ ಕೂಡ ಸಮುದ್ರ ಪಾಲಾಗಿರುವಂಥದ್ದು. ಆ ಮನೆಗಳನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಎಷ್ಟರ ಮಟ್ಟಿಗೆ ಒಂದು ಅಪಾಯ ಅಲ್ಲಿ ನಿರ್ಮಾಣವಾಗಿದೆ ಅನ್ನುವಂಥದ್ದು. ಅಂದರೆ ಇವತ್ತು ಕೂಡ ಧಾರಾಕಾರ ಮಳೆ ಆಗುವಂಥ ಸಾಧ್ಯತೆ ಇದೆ. ನಿನ್ನೆ ಅಂತೂ ಬಿಟ್ಟು ಬಿಡದೆ ಮಳೆ ಆಗಿತ್ತು. ಆ ಸಂದರ್ಭ ಕಡಲ ಅಲೆಗಳು ನೇರವಾಗಿ ಆ ಮನೆ ಸಮೀಪ ಬಂದು ಹೊಡಿತಾ ಇತ್ತು. ಹಾಗಾಗಿ ಅದರ ಒಂದು ಪಂಚಾಂಗ ಏನಿದೆ, ಆ ಪಂಚಾಂಗವೇ ಕುಸಿದು ಬಿದ್ದಿದೆ. ಅದರ ಅಡಿಭಾಗ ಕುಸಿದು ಬಿದ್ದಿರುವಂಥದ್ದು. ಇನ್ನೇನು ಆ ಮನೆ ಕೂಡ ಕುಸಿದು ಬೀಳುವಂಥ ಒಂದು ಆತಂಕದ ಸ್ಥಿತಿಯಲ್ಲಿದೆ. ಜಿಲ್ಲಾಡಳಿತ ಕೂಡ ಈ ಬಾರಿ ಇಲ್ಲಿ ಸಮುದ್ರ ಕೊರತೆಯನ್ನು ತಡೆಗಟ್ಟಬೇಕು ಅಂತ ಕೆಲವು ಕಲ್ಲುಗಳನ್ನೆಲ್ಲ ಹಾಸಿತ್ತು. ಆದರೆ ಅದು ಅವೈಜ್ಞಾನಿಕವಾಗಿ ಹಾಸಿದ ಪರಿಣಾಮವಾಗಿ ಅದೆಲ್ಲವನ್ನ ದಾಟಿ ಆ ತಡೆಗೋಡೆಗೆ ಕುಸಿದು ಬಿದ್ದು ಈಗ ಕಡಲ ಅಲೆಗಳು ಬಂದು ರಕ್ಕಸ ಗಾತ್ರದ ಅಲೆಗಳು ಬಂದು ಆ ಭೂಮಿಗೆ ಈಗ ಅಪ್ಪಳಿಸ್ತಾ ಇರುವಂಥದ್ದು. ಈ ಎಲ್ಲ ಭೂಪ್ರದೇಶ ಏನು ನಿನ್ನೆ ತನಕ ಇಲ್ಲಿ ಜನರ ಓಡಾಟ ಅನ್ನುವಂಥದ್ದಿತ್ತು, ಅದೆಲ್ಲವೂ ಕೂಡ ಈಗ ಸಮುದ್ರ ಪಾಲಾಗಿದೆ. ಈ ಭಾಗದಲ್ಲೂ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ತಡೆಗೋಡೆಗಳು, ಪ್ರಮುಖವಾಗಿ ತಡೆಗೋಡೆ ಕುಸಿದು ಬಿದ್ದಿರುವಂಥದ್ದು. ಏನು ಸಿಮೆಂಟಿನ ಒಂದು ತಡೆಗೋಡೆ ಇತ್ತು, ಅನೇಕ ವರ್ಷಗಳಿಂದ ಅದು ಇತ್ತು. ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕಡಲ್ ಕೊರೆತ ಬಂದರೂ ಕೂಡ ಅದಕ್ಕೇನು ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಅದು ಕೂಡ ಕುಸಿದು ಬಿದ್ದಿದೆ. ಅಂದರೆ ಕಡಲ ಅಬ್ಬರ ಎಷ್ಟರ ಮಟ್ಟಿಗೆ ಇದೆ, ಕಡಲು ಎಷ್ಟರ ಮಟ್ಟಿಗೆ ಪ್ರಕ್ಷುಬ್ಧವಾಗಿದೆ ಅನ್ನುವಂಥದ್ದೊಂದು ಸಾಕ್ಷಿ. ಈಗ ಪ್ರಾರಂಭಿಕ ಹಂತ ಇದು. ಅಂದರೆ ಮಳೆಗಾಲದ ಒಂದು ಅವಾಂತರಗಳು ಪ್ರಾರಂಭವಾಗುವಂಥ ಹೊತ್ತಲ್ಲೇ ಈ ರೀತಿಯ ಒಂದು ಪರಿಸ್ಥಿತಿ ಇದೆ. ಇನ್ನು ಬಿಟ್ಟು ಬಿಡದೆ ಮಳೆ ಬಂದರೆ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಅನ್ನುವಂಥದ್ದೇ ತೀರಾ ಆತಂಕಕಾರಿಯಾಗಿರುವಂಥದ್ದು. ಯಾಕಂದರೆ ಜನರು ಕೂಡ ಸಮಸ್ಯೆಗೆ ಪರಿಹಾರವನ್ನು ನೀಡೋದಾದರೆ ಶಾಶ್ವತವಾದ ಪರಿಹಾರವನ್ನು ನೀಡಿ, ಕಾಸರಗೋಡು ಭಾಗ ಆಗಿರ್ಬೋದು, ಉಡುಪಿ ಜಿಲ್ಲೆಯ ಕೆಲವೊಂದಿಷ್ಟು ಭಾಗಗಳಲ್ಲಿ ಯಾವ ರೀತಿ ವೈಜ್ಞಾನಿಕವಾಗಿ ಪರಿಹಾರವನ್ನು ಕಂಡುಕೊಂಡಿದ್ದಾರೋ ಅದೇ ರೀತಿ ವೈಜ್ಞಾನಿಕವಾದಂಥ ಪರಿಹಾರವನ್ನು ನೀಡಿ ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಸುಮಾರು 80 ಕೋಟಿ ರೂಪಾಯಿ ಒಂದು ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದಿದೆ. ಅದು ಯಾವ ರೀತಿ ಅನುಷ್ಠಾನಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ TV5 ಮಂಗಳೂರು.